CM ಹುದ್ದೆಯಲ್ಲಿ ಇರು ಅಂತ ಹೈಕಮಾಂಡ್ ಹೇಳಿದರೆ ಇರ್ತೀನಿ, ಬಿಡು ಅಂದರೆ ಬಿಡ್ತೀನಿ ಅಂತ CM ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಸೊ ರಾಜ್ಯದಲ್ಲಿ CM ಬದಲಾವಣೆ ಆಗುತ್ತಾ, ನಾಯಕತ್ವ ಬದಲಾವಣೆ ಆಗುತ್ತಾ ಅನ್ನೋದೊಂದು ಚರ್ಚೆ ಇತ್ತು. ಆ ಥರದೊಂದು ಕೂಗು ಕೇಳಿ ಬರ್ತಾ ಇದೆ ಅಂತ, ಮತ್ತು ಒಂದಷ್ಟು ಮಂದಿ ಒತ್ತಡ ಹೇರ್ತಾ ಇದ್ದಾರೆ ಅಂತ. ಇದಕ್ಕೆ ಸಂಬಂಧಪಟ್ಟಂತೆ CM ಕೊಟ್ಟಿರುವಂಥ ಈ ಸ್ಟೇಟ್ಮೆಂಟ್ ಇದೀಗ ಸಾಕಷ್ಟು ರೀತಿಯಾದಂಥ ಚರ್ಚೆಗೆ ಕಾರಣವಾಗಿದೆ. ಸೊ ಅವ್ರಿಗೇನು ಹೇಳ್ತಿದ್ದಾರೆ ಅಂತಂದರೆ, ನೀನು CM ಹುದ್ದೆಯಲ್ಲಿ ಮುಂದುವರಿ ಅಂತ ಹೈಕಮಾಂಡ್ ನಾಯಕರು ಹೇಳಿದ್ರು ಅಂದರೆ ನಾನು ಮುಂದುವರಿತೀನಿ, ಇಲ್ಲ ಬಿಟ್ಬಿಡಿ ಅಂತಂದರೆ ಬಿಟ್ಬಿಡ್ತೀನಿ ಅಂತ ಹೇಳಿರೋದು. ಅಂದರೆ ನಂದೇನೂ ಇಲ್ಲ, ಹೈಕಮಾಂಡ್ ನಾಯಕರಿಗೆ ಏನು ಹೇಳ್ತಾರೋ ಅದನ್ನು ನಾನು ಕೇಳ್ತೀನಿ ಅನ್ನುವಂಥ ಅರ್ಥದಲ್ಲಿ ಅವ್ರು ಮಾತಾಡಿದ್ದಾರೆ. ನಾನು CM ಆಗಿರಬೇಕು ಅಂತ ಮೈಸೂರಷ್ಟೇ ಅಲ್ಲ, ಇಡೀ ಕರ್ನಾಟಕನೇ ಬಯಸ್ತಾ ಇದೆ. ಅವಕಾಶ ಕೊಟ್ಟರೆ ಮತ್ತೆರಡು ಬಜೆಟನ್ನು ಮಂಡಿಸ್ತೀನಿ. ಬಜೆಟ್ ಮರುದಿನವೇ CM ಸಿದ್ದರಾಮಯ್ಯನವರು ಈ ಸ್ಟೇಟ್ಮೆಂಟನ್ನು ಕೊಟ್ಟಿರೋದು ಸತ್ಯಕ್ಕೆ ಸಂಚಲನಕ್ಕೆ ಕಾರಣವಾಗಿದೆ. ಪಕ್ಷದ ಹೈಕಮಾಂಡ್ CM ಹುದ್ದೆಯಲ್ಲಿ ಇರು ಅಂದರೆ ಇರ್ತೀನಿ, ಬಿಡು ಅಂದರೆ ಬಿಡ್ತೀನಿ, ಎಲ್ಲವೂ ಹೈಕಮಾಂಡ್ಗೆ ಬಿಟ್ಟ ವಿಚಾರ. ಹೈಕಮಾಂಡ್ ಅವಕಾಶ ಕೊಟ್ಟರೆ ಮತ್ತೆರಡು ಬಜೆಟ್ ಮಂಡಿಸ್ತೇನೆ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಪಷ್ಟಪಡಿಸಿದ್ದಾರೆ. ದಾಖಲೆಯ ಬಜೆಟ್ ಮಂಡನೆ ಮರುದಿನವೇ ಸಿದ್ದರಾಮಯ್ಯ ನೀಡಿದ ಈ ಹೇಳಿಕೆ ರಾಜ್ಯದ ರಾಜಕೀಯ ವಲಯದಲ್ಲಿ ಸಂಚಲನವನ್ನು ಮೂಡಿಸಿದೆ. ಮೈಸೂರು ತಾಲೂಕಿನ ಪಿಲ್ಲಹಳ್ಳಿ ಹೆಲಿಪ್ಯಾಡ್ನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು CM ಬದಲಾವಣೆ ಕುರಿತು ಪ್ರಶ್ನೆಗೆ ಪ್ರತಿಕ್ರಿಯಿಸಿದ್ರು. ಏನು ಪ್ರತಿಕ್ರಿಯಿಸಿದ್ರು, ಹೇಗೆ ಪ್ರತಿಕ್ರಿಯಿಸಿದ್ರು ನೋಡ್ಕೊಬರೋಣ ಬನ್ನಿ. ಹೇಳ್ಕೊಳ್ಳಪ್ಪ, ಅಲ್ಟಿಮೇಟ್ಲಿ ಹೈಕಮಾಂಡ್ ಹ್ಯಾಸ್ ಟು ಟೇಕ್ ಎ ಡಿಸಿಷನ್. ಹೈಕಮಾಂಡು ಬಿಡು ಅಂತಂದ್ರೆ ಬಿಡ್ತೀನಿ, ಮುಂದುವರಿರಿ ಅಂತಂದ್ರೆ ಮುಂದುವರಿತೇನೆ. ನೋಡಪ್ಪ, ಇಡೀ ರಾಜ್ಯದ ಜನರಿಗೆ ಆಸೆ ಇದೆ, ಅದು ಬೇರೆ ಪ್ರಶ್ನೆ. ಹೈಕಮಾಂಡ್ ಯಾವ್ದು ಏನಾರ ಹೇಳ್ಕೊಳ್ಳ. ಎಸ್, CM ಹೇಳಿದ್ನ ಕೇಳಿಸ್ಕೊಂಡ್ರಿ. ಬಜೆಟ್ ಮಂಡಿಸು ಅಂತ ಹೇಳಿದ್ರೆ ಇನ್ನೂ 2 ಬಜೆಟನ್ನು ಮಂಡಿಸ್ತೀನಿ, ಅವಕಾಶ ಕೊಟ್ಟರು ಅಂತಂದರೆ ನಾನು ಅದನ್ನು ಕೂಡ ನಿಭಾಯಿಸ್ತೀನಿ ಅನ್ನೋ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಸೊ ಇದು ಈಗ ಸಿದ್ದರಾಮಯ್ಯನವ್ರು ಏನು ಹೇಳಕ್ಕೆ ಹೊರಟಿದ್ದಾರೆ, ಏನು ಮೆಸೇಜ್ ಪಾಸ್ ಮಾಡ್ತಾ ಇದ್ದಾರೆ ಈ ಮುಖಾಂತರವಾಗಿ ಅನ್ನೋದು ಗೊತ್ತಾಗ್ತಾ ಇದೆ. ಅಂದರೆ ಅವರಿಗೆ ಈ ಸ್ಥಾನದಲ್ಲಿ ಮುಂದುವರಿಯೋದಕ್ಕೆ ಆಸೆ ಇದೆ ಅನ್ನೋ ರೀತಿಯಲ್ಲಿ ಮಾತನಾಡಿದ್ದಾರೆ. ನನಗೆ ಹೈಕಮಾಂಡ್ ಮೇಲೆ ಸಂಪೂರ್ಣ ವಿಶ್ವಾಸ ಇದೆ, ಹೀಗಾಗಿ ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧ. ನನಗೆ ಬಜೆಟ್ ದಾಖಲೆಗಳ ಮೇಲೆ ಯಾವುದೇ ನಂಬಿಕೆ ಇಲ್ಲ, ಆದರೆ 2 ಬಜೆಟ್ ಮಂಡಿಸುವ ಅವಕಾಶ ಸಿಕ್ಕರೆ ಮಂಡಿಸ್ತೀನಿ. ಎಲ್ಲವನ್ನೂ ತೀರ್ಮಾನ ಮಾಡುವವರು ಹೈಕಮಾಂಡ್, ನೀವು ಅಂತಂದರೆ ಮಾಧ್ಯಮದವರು. ಈ ವಿಚಾರದಲ್ಲಿ ಏನೇ ಹಿಂದೆ ಮುಂದೆ ಪ್ರಶ್ನೆ ಕೇಳಿದ್ರು ನನ್ನ ಉತ್ತರ ಹೈಕಮಾಂಡ್ ಎಂಬುದಷ್ಟೇ. ಹೈಕಮಾಂಡ್ ಜನ ಅವಕಾಶ ಕೊಟ್ಟರೆ ಮತ್ತೆ ಬಜೆಟ್ ಮಂಡಿಸ್ತೀನಿ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಸೊ ಇದೆಲ್ಲದರ ನಡುವೆ ಎಲ್ರಿಗೂ ಇರುವಂಥ ಪ್ರಶ್ನೆ ಏನು ಅಂತ ಅಂದರೆ, DK ಶಿವಕುಮಾರ್ ಅವ್ರಿಗೆ ಏನು ಉತ್ತರ ಕೊಡ್ತಾರೆ, DK ಶಿವಕುಮಾರ್ ಅವರ ಉತ್ತರ ಏನು, ರಿಯಾಕ್ಷನ್ಸ್ ಏನು ಅಂತ. ಈ ಎಲ್ಲ ಬೆಳವಣಿಗೆಗಳ ಮಧ್ಯದಲ್ಲಿ DK ಶಿವಕುಮಾರ್ ಅವರು ದೆಹಲಿಗೆ ಹೋಗ್ತಾ ಇದ್ದಾರೆ. ಸೊ ಇದು ಕೂಡ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಇವತ್ತು ದೆಹಲಿಗೆ ತೆರಳ್ತಾ ಇರುವುದು ಸಂಚಲನಕ್ಕೆ ಕಾರಣವಾಗಿದೆ. ಇವತ್ತು ಬೆಳಗ್ಗೆ ಕಲಬುರಗಿಗೆ ತೆರಳುವ ಅವರು ಮಧ್ಯಾಹ್ನ 3:15ಕ್ಕೆ ಅಲ್ಲಿಂದ ವಿಶೇಷ ವಿಮಾನದಲ್ಲಿ ದೆಹಲಿಗೆ ಹೋಗ್ತಾ ಇದ್ದಾರೆ. ಏನು ಚರ್ಚೆ ಮಾಡ್ಕೊಂಡು ಬರ್ತಾರೆ, ಏನು ಮಾತಾಡ್ಕೊಂಡು ಬರ್ತಾರೆ ಅನ್ನೋದೊಂದು ಕುತೂಹಲಕ್ಕೆ ಕಾರಣವಾಗ್ತಾ ಇರುವಂಥದ್ದು. ಈ CM ಬದಲಾಗಲ್ಲ, ಹೈಕಮಾಂಡ್ ನಾಯಕರು ಹೇಳಿದ್ರೆ ನಾನೇ ಮುಂದುವರಿತೀನಿ, ನನಗೂ CM ಆಗಬೇಕು ಅನ್ನೋ ಆಸೆ ಇದೆ, ನಮ್ಮ ಅಣ್ಣನೂ CM ಆಗಿ ನೋಡಬೇಕಂತ ಆಸೆ ಇದೆ, ನಮ್ಮ ಅಪ್ಪನೇ CM ಆಗಿ ಮುಂದುವರಿತಾರೆ. ಸೊ ದಲಿತ CM ಕೂಗು, ಈ ಎಲ್ಲ ಬೆಳವಣಿಗೆಗಳನ್ನು ನಾವಿವಾಗ ಕಳೆದ ಒಂದು 11 ತಿಂಗಳಿಂದ ನೋಡ್ತಾನೆ ಬರ್ತಾ ಇದ್ದೀವಿ. ಇದೆಲ್ಲದ್ರ ಮಧ್ಯದಲ್ಲಿ DCM ಸಾಕಷ್ಟು ಬಾರಿ ದೆಹಲಿಗೆ ಹೋಗಿದ್ದಾರೆ. ಹೈಕಮಾಂಡ್ ನಾಯಕರ ಮೇಲೆ ಹೋದಾಗೆಲ್ಲ ಒತ್ತಡ ಹೇರೆ ಬಂದಿರೋದು. ನೋಡಿ, ನೀವು ನನ್ನ CM ಮಾಡಿ ಅಥವಾ CM ವಿಚಾರದಲ್ಲಿ ಒಂದು ಕ್ಲಾರಿಟಿ ಕೊಡಿ, ನಾನು ಇರ್ತೀನ ಅವ್ರು ಇರ್ತಾನ, ಅವರೇ ಮುಂದುವರಿತಾರೆ ಅಂದರೆ ಅದನ್ನಾದರೂ ಹೇಳಿ, ಇಲ್ಲ ಮುಂದೆ ನಮ್ಗೆ ಅವಕಾಶ ಸಿಗುತ್ತೆ ಅಂದರೆ ಅದನ್ನಾದರೂ ಹೇಳಿ ಅಂತ. ಇದ್ರ ಮಧ್ಯದಲ್ಲಿ 6 ವರ್ಷ ಆಯಿತು KPCC ಅಧ್ಯಕ್ಷರಾಗಿ DK ಶಿವಕುಮಾರ್ ಅವರು. ಸೊ ನಾನು KPCC ಅಧ್ಯಕ್ಷ ಸ್ಥಾನ ಬಿಡ್ತೀನಿ, ಬೇರೆ ಯಾರಿಗಾರು ಹೊಸಬ್ರಿಗೆ ಅವಕಾಶ ಕೊಡಬೇಕು, ಸಾಕಾಯ್ತು ನನಗೆ 6 ವರ್ಷ ಅಂತ ಹೇಳಿದರು. ಅದಕ್ಕೆ ಅಂತ ಗಿನ್ನರು ಅಂತೆಲ್ಲ ಹೇಳೋದ್ರ ಮುಖಾಂತರವಾಗಿ ಅವ್ರ ಕಡೆಯವ್ರನ್ನೆಲ್ಲ ಒಟ್ಟಿಗೆ ಸೇರಿಸ್ಕೊಂಡು ಒಂದು ಶಕ್ತಿ ಪ್ರದರ್ಶನ ಮಾಡಬೇಕು ಅನ್ನೋದು ಪ್ಲ್ಯಾನ್ ಇದೆ. ಸೊ ಇದರಲ್ಲೂ ಒಂದು ಸ್ಟ್ರಾಟರ್ಜಿನ KPCC ಅಧ್ಯಕ್ಷ ಸ್ಥಾನ ನಂಗೆ ಬೇಕಾಗಿಲ್ಲ, ನಾ ಇರಲ್ಲ, ಇದೊಂದು ಸ್ಥಾನ ಅಂತ ಕೊಟ್ಟಿದ್ದೀರಾ, ನಂಗೆ ಬೇಕಾಗಿರೋದು CM ಸ್ಥಾನ ಸಾಕು, ನಾನು KPCC ಅಧ್ಯಕ್ಷನಾಗಿ ಇನ್ನೂ ಎಷ್ಟು ವರ್ಷ ದುಡಿಲಿ, 6 ವರ್ಷ ಆಯಿತು, ಬರೀ ಪಕ್ಷ ಸಂಘಟನೆ ಮಾಡ್ಕೊಂಡೇ ಇರಲ್ಲ, ಬೇಡ ನನಗೆ CM ಸ್ಥಾನ ಇಲ್ಲ ಅಂದರೆ ಯಾವುದೂ ಬೇಡ, ಈ ಥರದ ಮೆಸೇಜ್ ಏನಾದ್ರು ಪಾಸ್ ಆಗ್ತಾ ಇದ್ದಾರಾ? ಅಥವಾ ನಾನು ಎಲ್ಲದರಿಂದಲೂ ಅಂತರ ಕಾಯ್ದುಕೊಳ್ತೀನಿ, ನನಗೆ ದೊಡ್ಡ ದೊಡ್ಡ ಸ್ಥಾನಮಾನಗಳೇ ಬೇಡ, ಕೊಟ್ಟರೆ CM ಕೊಡಿ, ಇಲ್ಲ ಯಾವುದೂ ಬೇಡ, ನನ್ನ ಪಾಡಿಗೆ ನಾನು ಇರ್ತೀನಿ ಅನ್ನೋ ಮೆಸೇಜ್ ಪಾಸ್ ಮಾಡ್ತಾ ಇದ್ದಾರೋ? ಅಥವಾ ನನಗೆ ನೀವೇನು ಉತ್ತರನೇ ಕೊಡದೇ ಇರೋದು ಸಾಕಷ್ಟು ಬೇಜಾರಾಗಿದೆ, ಅದಕ್ಕೆ ನಾನು ಸ್ಥಾನನೇ ತುರಿತಿದ್ದೀನಿ ಅನ್ನೋದು? ಅಥವಾ ಅವರೇ ಹೇಳಿದ ಹಾಗೇ ಹೊಸಬರಿಗೆ ಅವಕಾಶ ಕೊಡಬೇಕು, ಯೂತ್ಸಿಗೆ ಅವಕಾಶ ಕೊಡಬೇಕು ಅಂತ ತಮ್ಮನ್ನು ಬಿಟ್ಟು ತಮ್ಮ ಬಣದವರನ್ನು, ತಮ್ಮ ಆಪ್ತರನ್ನು
ಈ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನಕ್ಕೆ ಕೂರಿಸ್ಬೇಕು ಅನ್ನುವಂಥದ್ದು. ಯಾಕಂದರೆ ಈ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನದ ಮೇಲೂ ತುಂಬ ಜನದ ಕಣ್ಣಿದೆ. ಕೆ ಪಿ ಸಿ ಸಿ ಅಧ್ಯಕ್ಷರನ್ನು ಬದಲಾವಣೆ ಮಾಡಿ ಅಂತ ಸತೀಶ್ ಜಾರಕಿಹೊಳಿ ಅವರು, ರಾಜಣ್ಣ ಅವರು, ಮಹದೇವಪ್ಪ ಅವರು, ಗೃಹ ಸಚಿವ ಪರಮೇಶ್ವರ್ ಅವರು ಯಾರ್ಯಾರು ಸಿ ಎಂ ಅಕ್ಕಪಕ್ಕ ಸುತ್ತಾ ಇದ್ರು, ಸಿ ಎಂ ಅಕ್ಕಪಕ್ಕ ಸಿ ಎಂ ಬಣದಲ್ಲಿ ಕಾಣಿಸ್ಕೊಳ್ತಾ ಇದ್ರು, ಅವರೆಲ್ಲ ಸಾಕಷ್ಟು ಬಾರಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅಂದರೆ ಅವ್ರ ಕಡೆಯವ್ರಿಗೆ ಯಾರಾದರೂ ಕೆ ಪಿ ಸಿ ಸಿ ಅಧ್ಯಕ್ಷರಾಗಬೇಕು ಅನ್ನುವಂಥ ಬಯಕೆ ಇದೆ. ಈಶ್ವರ್ ಖಂಡ್ರೆ ಅವ್ರ ಹೆಸರು ರೇಸ್ನಲ್ಲಿ ಇದೆ, ಸತೀಶ್ ಜಾರಕಿಹೊಳಿ ಅವರ ಹೆಸರು ರೇಸ್ನಲ್ಲಿದೆ, ಸಂತೋಷ್ ಲಾಡ್ ಅವರ ಹೆಸರು ರೇಸ್ನಲ್ಲಿ ಇದೆ. ಹೀಗೆ ಅನೇಕರ ಹೆಸರು ರೇಸ್ನಲ್ಲಿದೆ. ಅದರ ಜೊತೆಗೆ ಡಿ ಕೆ ಶಿವಕುಮಾರ್ ಅವರ ಆಪ್ತರಾಗಬೇಕು ಅನ್ನೋದು ರೇಸ್ನಲ್ಲಿದೆ. ಡಿ ಕೆ ಸುರೇಶ್ ಅವ್ರಿಗೆ ಕೊಡಿ ಅಂತ ಕೇಳ್ಕೊಳ್ತಾ ಇದ್ರು. ಹಾಗಾಗಿ ತಾನು ತ್ಯಾಗ ಮಾಡಿ ನನಗಂತೂ ಸಿ ಎಂ ಸ್ಥಾನ ಸಿಕ್ಕಲಿಲ್ಲ, ನನ್ನ ಕಡೆಯವರನ್ನೇ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನಕ್ಕೆ ಕೂರಿಸ್ಬೇಕು ಅನ್ನೋದು ಇರ್ಬೋದು. ಈ ಒಂದು ಕಲ್ಲಲ್ಲಿ 2 ಹಕ್ಕಿ ಹೊಡೆಯೋದು, 3 ಹಕ್ಕಿ ಹೊಡೆಯೋದು ಅಂತಾರಲ್ಲ, ಆ ಕೆಲಸವನ್ನು ಡಿ ಕೆ ಶಿವಕುಮಾರ್ ಅವ್ರು ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಇದ್ರ ಬೆನ್ನಲ್ಲೇ ದೆಹಲಿಗೆ ಭೇಟಿ ಕೊಡ್ತಾ ಇರೋದು ಸಹಜವಾಗಿ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ನೋಡೋಣ, ಇವತ್ತು 3:15ಕ್ಕೆ ದೆಹಲಿಗೆ ಹೋಗ್ತಾರೆ. ರಿಟರ್ನ್ ಬರ್ಬೇಕಾದ್ರೆ ಏನು ಮೆಸೇಜ್ ತರ್ತಾರೆ, ಏನು ಸ್ಟೇಟ್ಮೆಂಟ್ ಕೊಡ್ತಾರೆ ಅನ್ನೋದನ್ನು ನೋಡೋಣ.